BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಅಥವಾ ಅವ್ರು ಕೆಳಗಿಳಿದ್ರೆ ಅಥವಾ ಅವರು ಔಟ್ ಆದ್ರೆ ಯಾರಾಗ್ತಾರೆ ಮುಂದಿನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು? ರಾಜ್ಯದಲ್ಲಿ ಸಾರಥಿ BY ವಿಜಯೇಂದ್ರ ಅವರಿಗೆ ಇದು ನಿಜಕ್ಕೂ ಕೂಡ ಆಘಾತದ ಸುದ್ದಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಆ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ, ಅಂದ್ರೆ ಬೇಜಾರಿನ ವಿಚಾರಗಳು. ಸೋಮಣ್ಣ ರಾಜ್ಯ ವಾಪಸಿಗೆ ಬಿದ್ದಿದೆ ಮೋದಿ ಮೊಹರು ಅನ್ನುವ ಮಾಹಿತಿ ಇದೆ. ಕರ್ನಾಟಕ ಬಿಜೆಪಿಗೆ ಬಾಸ್ ಆಗ್ತಾರ ಹಾಗಾದ್ರೆ ವಿ ಸೋಮಣ್ಣ ಅವರು? ಗೊತ್ತಿಲ್ಲ, ಆದ್ರೆ ಸದ್ಯದ ಸುದ್ದಿ ಮೂಲ ಹೀಗೆ ಹೇಳ್ತಾ ಇದೆ. ವಿ ಸೋಮಣ್ಣ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಭರ್ಜರಿ ಸಿದ್ಧತೆ ನಡೀತಾ ಇದೆಯಂತೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ವಿ ಸೋಮಣ್ಣ ಅವರಿಗೆ ಪಟ್ಟ ಕಟ್ಟಲು ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡ್ತಾ ಇದೆಯಾ? ಅನುಭವಿ ಸೋಮಣ್ಣ ಅವರ ಮೇಲಿದೆ ಬಿಜೆಪಿ ಹೈಕಮಾಂಡ್ಗೆ ಒಲವು, ನಾನಾ ಕಾರಣಗಳಿಂದಾಗಿ. ಅದೇನು ಅಂತ ನೋಡ್ತಾ ಹೋಗೋಣ. ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗ್ತಾರೆ ಅನ್ನುವ ನಂಬಿಕೆ ಹೈಕಮಾಂಡ್ಗೆ ಇದೆಯಂತೆ. ಪಕ್ಷ ಸಂಘಟನೆಗೆ ಸೋಮಣ್ಣ ಸೂಕ್ತ ಅನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ವಿಶ್ವಾಸ. ಬಿಜೆಪಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ವಿ ಸೋಮಣ್ಣ ಅವರು ಕೂಡ ಸಹಜವಾಗಿ ಅಲರ್ಟ್ ಆಗೇ ಆಗ್ತಾರೆ, ಜಾಗೃತರಾಗೇ ಆಗ್ತಾರೆ. 2028ರ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ತಿಪಟೂರಿನಿಂದ ಸೋಮಣ್ಣ ಸ್ಪರ್ಧೆ ಮಾಡಬಹುದು ಅನ್ನುವ ಮತ್ತೊಂದು ನ್ಯೂಸ್ ಕೂಡ ಸಿಗ್ತಾ ಇದೆ. ತಿಪಟೂರು ವೈ ಇಟ್ ಇಸ್ ಸೋ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ವಿಶ್ಲೇಷಣೆ ಮಾಡೋಣ. BY ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಏನಾಗಬಹುದು? ಹೂ ಈಸ್ ದ ನೆಕ್ಸ್ಟ್ ಲೀಡರ್? ಹೂ ಈಸ್ ದ ನೆಕ್ಸ್ಟ್ ಪ್ರೆಸಿಡೆಂಟ್? ಅಂದರೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿಯನ್ನು ತೆಗೆದುಕೊಂಡು ಹೋಗೋರು ಯಾರು? ಚುಕ್ಕಾಣಿಯನ್ನು ಹಿಡಿಯೋರು ಯಾರು? ಯಾರು ಆ ನಾಯಕತ್ವವನ್ನು ವಹಿಸ್ಕೊಳ್ತಾರೆ? ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇದ್ದೇ ಇರುತ್ತೆ. ಒಂದು ಕಡೆ ಸಮುದಾಯ, ಒಂದು ಕಡೆ ಪಕ್ಷಕ್ಕೆ ನಿಷ್ಠರಾಗಿರುವಂಥವರಾಗಿರಬೇಕು, ಜನಮನ್ನಣೆಯನ್ನು ಗಳಿಸ್ಕೊಂಡಿರಬೇಕು, ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂಥ ಒಂದು ಛಾತಿ ಇರಬೇಕಾಗತ್ತೆ. ಹೀಗಿರುವಾಗ ಹೀಗೆ ಅನೇಕ ಗುಣಗಳನ್ನು ಹೊಂದಿರಲೇಬೇಕಾಗತ್ತೆ ಯಾವುದೇ ಒಂದು ನಾಯಕನ ಪಟ್ಟವನ್ನು ಅಲಂಕರಿಸುವಾಗ ಅಥವಾ ಅಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇರುವಾಗ. ಅಫ್ಕೋರ್ಸ್ ಹಾಗಾದರೆ ಸೋಮಣ್ಣ ಈಸ್ ರೈಟ್ ಪರ್ಸನ್ ಆರ್ ನಾಟ್, ವಿ ಡೋಂಟ್ ನೋ. ಆದರೆ ಪಕ್ಷ ಯಾವ ದೃಷ್ಟಿಕೋನದಲ್ಲಿ ಇವರನ್ನು ತೀರ್ಮಾನ ಮಾಡ್ತಾ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದಿಷ್ಟು ಮಾಹಿತಿ. ಎಸ್, ಹಾಗಾದರೆ ವೈ ಸೋಮಣ್ಣ? ಒಂದು ವೇಳೆ ಅದು ನವೆಂಬರಲ್ಲೋ ಡಿಸೆಂಬರಲ್ಲೋ ಗೊತ್ತಿಲ್ಲ, ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ನೋಡೋದಾದರೆ ಈ ಹಿಂದೆ ಬಿನ್ನಿಪೇಟೆ ಮತ್ತು ವಿಜಯನಗರವನ್ನು ಪ್ರತಿನಿಧಿಸಿದ್ರು ಸೋಮಣ್ಣ. ಚಾಮರಾಜನಗರ, ವರುಣಾದಲ್ಲಿ ಅದೃಷ್ಟ ಪರೀಕ್ಷೆ ಕೂಡ ನಡೆಸಿದ್ರು ವಿ ಸೋಮಣ್ಣ. ಅಲ್ಲಿ ವೈಫಲ್ಯತೆಯನ್ನು ಕಾಣ್ತಾರೆ. ಕಡೆಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸತ್ ಪ್ರವೇಶವನ್ನ ಮಾಡ್ತಾರೆ. ಸದ್ಯ ಕೇಂದ್ರ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ವಿ ಸೋಮಣ್ಣ. ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗೋದು ಬಹುತೇಕ ಖಚಿತ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ತಿಪಟೂರಿನಿಂದ ಕಣಕ್ಕಿಳಿಯಲು ಸೋಮಣ್ಣ ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರದ್ದೇ ಒಂದು ಪ್ಲಾನ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ತಿಪಟೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವೋಟ್ ಬ್ಯಾಂಕ್ ಇರೋದ್ರಿಂದ ಮತ್ತು ತಿಪಟೂರು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇರೋದ್ರಿಂದ ವಿ ಸೋಮಣ್ಣ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ಅಲ್ಲಿ ಹಿ ವುಡ್ ಬಿ ದ ರೈಟ್ ಕ್ಯಾಂಡಿಡೇಟ್ ಅನ್ನುವ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇದೆ. BC ನಾಗೇಶ್ ಬದಲು ತಾನೇ ಸ್ಪರ್ಧಿಸಲು ಸೋಮಣ್ಣ ಪ್ಲಾನ್ ಮಾಡಿದ್ರಾ? ಓಕೆ, BC ನಾಗೇಶ್ ಮುಂಚೆ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು. ತಿಪಟೂರು ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಷಡಕ್ಷರಿ ಅವರು ಅಲ್ಲಿ ಶಾಸಕರಾಗಿದ್ದಾರೆ. ವಿ ಸೋಮಣ್ಣ ಎಲ್ಲರಿಗೂ ಕೂಡ ಅಷ್ಟೇ, ಈಗ ಯಾರೆಲ್ಲ ಸಂಸದರಾಗಿ ಹೋಗಿದ್ದಾರಲ್ಲ, ರಾಜ್ಯ ರಾಜಕಾರಣದಲ್ಲಿ ಇದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋದಂಥವ್ರು, ಅಂದರೆ MLA ಆಕಾಂಕ್ಷಿಗಳು ಮತ್ತು MLA ಆದಂಥವರು, ಅವರಿಗೆ ಒಂದು ರಾಜ್ಯದಲ್ಲಿ ಅವರದೇ ಆದಂಥ ಒಂದು ಹಿಡಿತ ಇರುತ್ತೆ, ಜನಬೆಂಬಲ ಇರುತ್ತೆ. ರಾಷ್ಟ್ರ ರಾಜಕಾರಣ ಅಂತ ಹೇಳಿದಾಗ ಅದರ ಆಯಾಮವೇ ಬೇರೆ, ಡೈಮೆನ್ಷನ್ ವುಡ್ ಬಿ ಡಿಫ್ರೆಂಟ್. ಹಾಗಾಗಿ ಇಲ್ಲಿ ಮತ್ತೆ ಅವರು ರಾಜ್ಯ ರಾಜಕಾರಣದಲ್ಲಿ ಒಲವನ್ನು ವ್ಯಕ್ತಪಡಿಸಬಹುದು. ಮತ್ತು ವಿ ಸೋಮಣ್ಣ ಒಂದು ಪ್ರಬಲ ಸಮುದಾಯದ ಸದಸ್ಯರು ಕೂಡ ಆಗಿರೋದ್ರಿಂದ, ನಾಯಕರು ಆಗಿರೋದ್ರಿಂದ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಬಹುದು ಅನ್ನುವ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಲೆಕ್ಕಾಚಾರ ಇಲ್ಲಿ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಇಟ್ ವುಡ್ ಬಿ ಅರ್ಲಿ ಡಿಸಿಷನ್, ಅಥವಾ ನಮ್ಮ ಈ ಅನಾಲಿಸಿಸ್ ಬಹಳ ಟೂ ಅರ್ಲಿ ಅಂತ ಕೂಡ ಹೇಳ್ಬೋದು. ಆದರೆ ಸದ್ಯದ ಮಾಹಿತಿಯನ್ನು ಗಮನಿಸಿದಾಗ ಇದು ಬಹಳ ಪ್ರಸ್ತುತ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ DV ಸದಾನಂದ ಗೌಡರ ಆಡಿಯೋ ಅಂತ ಅವರದ್ದೇ ಅಂತ ಹೇಳಲಾದ ಆಡಿಯೋ ಬಾಂಬ್ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಆ ಆಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ಅಂದರೆ ಇಲ್ಲಿ ಕೇಂದ್ರದ ನಾಯಕರೊಬ್ಬರು ಅವ್ರ ಜೊತೆ ಮಾತನಾಡಿದ್ದಾರೆ DV ಸದಾನಂದ ಗೌಡರು ಅಂತ ಹೇಳ್ತಾ ಇರೋದು ಸದ್ಯಕ್ಕೆ ಅವ್ರ ಮೇಲಿರುವಂಥ ಒಂದು ದೊಡ್ಡ ಆರೋಪ. ಆ ಧ್ವನಿಯನ್ನು ಕೇಳಿಸಿದಾಗ ಅಲ್ಲಿ ಪರ ವಿರೋಧದ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ ದೊಡ್ಡ ಮಟ್ಟದ ಒಂದು ಸಂಚಲನಕ್ಕೆ ಸದ್ಯದ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದ್ದಾವೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್
Om Vivek Aditya Karlekar is on live chat. Yes, let's have conversation with him. Yes, ವಿವೇಕ್, ರಾಜಕಾರಣ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲಿ ಪರ ವಿರೋಧ ಸ್ಟ್ರಾಟಜೀಸ್ ಎಲ್ಲವೂ ಕೂಡ ಇದ್ದೇ ಇರುತ್ತವೆ. ಆದರೆ ಈಗ ಡಿ ವಿ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ, ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಆ ಆಡಿಯೋ ನಂದಲ್ಲ ಅಂಥೇಳಿ, ಹಾಗಾಗಿ ನಾನು ಬೇರೆ ಏನು ಮಾತನಾಡಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ವಿ ಸೋಮಣ್ಣ ಅವರ ಹೆಸರು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತು ವಿಜೇಂದ್ರ ಅವರ ಮುಂದಿರುವಂಥ ಸವಾಲುಗಳೇನು, ಈ ಸಂದರ್ಭವನ್ನು ವಿಜೇಂದ್ರ ಅವರು ಯಾವ ರೀತಿ ಪರಿಗಣಿಸಬಹುದು ಅಥವಾ ಯಾವ ರೀತಿ ತಯಾರಿ ಮಾಡಬಹುದು, ಇದನ್ನು ಸುಳ್ಳು ಅಂತ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ಈ ರೀತಿ ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಬಿಂಬಿಸ್ಲಿಕ್ಕೆ ಮುಂದಾಗ್ತಾರಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಎಸ್, ಕುಡ್ ಯು ಗೋ ಹೆಡ್. ಹೋಗ್ತೀನಿ. ಮೊದಲಿಗೆ ನೀವು ಈಗಾಗಲೇ ಹೇಳದಂಗೆ ಸದಾನಂದ ಗೌಡ ಅವರ ಒಂದು ಆಡಿಯೋ ಏನ್ ಇವತ್ತು ವೈರಲ್ ಆಗಿದೆ ಅವರದ್ದು ಎನ್ನಲಾದ ಆಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಆಡಿಯೋ ನಂದಲ್ಲ, ನಾನಲ್ಲ ಮಾತನಾಡಿರ್ತಕ್ಕಂಥದ್ದು, ನೀವೇ ಮಾಧ್ಯಮದವರೇ ಹೋಗಿ ತನಿಖೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಸತ್ಯಾಸತ್ಯತೆ ಇದು ತನಿಖೆ ಆದಾಗ ಮಾತ್ರ ಹೊರಗ್ ಬರುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಆ ಆಡಿಯೋ ಇರತಕ್ಕಂತ ವಿಚಾರಗಳಾಗಿರ್ಬೋದು, ಎಲ್ಲಾ ವಿಚಾರಗಳ ಪೈಕಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಈಗ ನಡೆಯೋದಕ್ಕೆ ಆರಂಭವಾಗಿದೆ. ಏನಂದ್ರೆ ಪ್ರಮುಖವಾಗಿ ಆ ಆಡಿಯೋದಲ್ಲಿ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ಏನು ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ಇನ್ನು 3 ತಿಂಗಳು ಕಳೆದ್ರೆ ನವೆಂಬರ್ಗೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು 3 ವರ್ಷಗಳು ಕೂಡ ಕಳೆಯುತ್ತೆ. ಅದಾದ ಬಳಿಕ ಅವರನ್ನ ಕಿಕ್ಔಟ್ ಮಾಡಿ ಅಂತಕ್ಕಂಥದ್ದು ಆಡಿಯೋದಲ್ಲಿ ಇದೆ. ಆದ್ರೆ ನಿಜಕ್ಕೂ ಕೂಡ ಅದು ಅವರ ಆಡಿಯೋನೋ ಯಾರ ಆಡಿಯೋನೋ ಅದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಜೊತೆಗೆ ಆ ಕಡೆಯಿಂದ ಮಾತನಾಡುವಂತ ವ್ಯಕ್ತಿ ಪ್ರದೀಪ್ ಅವರು ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತೊಂದು ಕಡೆ BLS ಅಂದ್ರೆ BL ಸಂತೋಷ್ ಅವರಾಗಿರ್ಬೋದು, ಇವರಿಬ್ಬರು ಕೂಡ ಒಂದು ರೀತಿಯಾಗಿ ಹಿಂದೆ ಒಂದು ಮುಂದೆ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಆಡಿಯೋ. ಆದ್ರೆ ಸತ್ಯಾಸತ್ಯತೆ ಏನು ಅಂತ ಕೂಡ ಹೈಕಮಾಂಡ್ನವರು ಇದರ ವರದಿಯನ್ನು ತೆಗೆಸ್ಕೊಂಡು ಯಾರು ಮಾತನಾಡಿರ್ತಕ್ಕಂಥದ್ದು ಇದೆಲ್ಲ ಮಾಹಿತಿಗಳನ್ನ ಕಲೆ ಹಾಕುತ್ತೆ. ಆದ್ರೆ ಈ ಹಿಂದೆ ಕೂಡ ನಾವು ನೋಡಿದ್ವಿ, ನಳಿನ್ ಕುಮಾರ್ ಕಟೀಲ್ ಅವರು BJP ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಆಡಿಯೋ ವೈರಲ್ ಆಗಿತ್ತು. ಅವರು ಕೂಡ ತುಳುವಲ್ಲಿ ಮಾತನಾಡಿರ್ತಕ್ಕಂಥ ಆಡಿಯೋ ಅದು ವೈರಲ್ ಆಗಿತ್ತು. ಅವರು ಕೂಡ ರಿಜೆಕ್ಟ್ ಮಾಡಿದ್ರು, ಈ ಆಡಿಯೋ ನನ್ನದಲ್ಲ ಅಂತ. ಆದ್ರೆ ಈಗ ಸದಾನಂದ ಗೌಡ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ. ಬಹುಶಃ ನಾವು ನೋಡಿರ್ತೀವಿ, ಸಾಮಾನ್ಯವಾಗಿ ಯಾವುದೇ ಒಂದು ಆಡಿಯೋ ಕ್ಲಿಪ್ಗಳು ಬಂದಂತ ಸಂದರ್ಭದಲ್ಲಿ ಈ ಆಡಿಯೋ ನನ್ನದಲ್ಲ ಅಂತ ಪ್ರತಿಯೊಬ್ಬರು ಕೂಡ ಅವರ ಡಿಫೆಂಡ್ ಅನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಡಿಫೆಂಡ್ ಕೂಡ ಮಾಡ್ಕೊಂಡಿರ್ಬೋದು, ಅಥವಾ ನಿಜವಾಗ್ಲೂ ಇವ್ರದೇ ಆಡಿಯೋ ಆಗಿರ್ಬೋದು, ಅಥವಾ ಇವ್ರು ಡಿಫೆಂಡ್ ಮಾಡ್ಕೊಂಡಿರ್ಬೋದು, ಅಥವಾ ಇವ್ರಿಗೆ ಯಾರಾದರೂ ಷಡ್ಯಂತ್ರಕ್ಕೆ ಒಳಪಡಿಸೋದಕ್ಕೆ ಅಥವಾ ಇವ್ರನ್ನ ಸಿಕ್ಕಾಕ್ಸೋದಕ್ಕೆ ಯಾರಾದರೂ ಈ ರೀತಿಯಾಗಿ ಮಾಡಿರುವಂಥ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ವಿ. ಜೊತೆಗೆ ಈ ಆಡಿಯೋ ವೈರಲ್ ಆದಾಗಿಂದ ರೇಣುಕಾಚಾರ್ಯ ಆಗಿರ್ಬೋದು, ವಿಜೇಂದ್ರ ಆಪ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಹೇಳೋದಕ್ಕೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲವೂ ಕೂಡ ವಿಜೇಂದ್ರ ವಿರುದ್ಧ ನಡೆದತಕ್ಕಂಥ ಒಂದು ಷಡ್ಯಂತ್ರ ಅಂತ. ಆದರೆ ಸತ್ಯಾಸತ್ಯತೆ ಇದನ್ನೆಲ್ಲ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಈಗ ಮುಂದಿನ ನಡೆಗಳು ಏನು ಅಂತ ಕೂಡ ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸ್ತಿದೆ. ಈ ವಿಚಾರವನ್ನು ತೆಗೆದುಕೊಂಡೋಗಿ ದೆಹಲಿ ವರಿಷ್ಠರ ಮುಂದೆ, ಹೈಕಮಾಂಡ್ ಮುಂದೆ ಏನಾದರೂ ಸದಾನಂದ ಗೌಡ ಅವರು ಅವರ ವಾದವನ್ನು ಮಂಡಿಸ್ತಾರಾ ಅಥವಾ ಹಾಗೆ ಸುಮ್ಮನೆ ಇರ್ತಾರಾ? ಈ ಗೊಂದಲಗಳೇನಿದೆ ಹಿಂಗೆ ಮುಂದುವರಿಲಿ, ನನ್ನ ಮೇಲೆ ಬಂದಂಥ ಆರೋಪ ಹಾಗೆ ಇರ್ರಿ ಅಂತ ಇರ್ತಾರಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಇದು ಒಂದು ವಿಚಾರ, ಸದಾನಂದ ಗೌಡ ಅವರ ಆಡಿಯೋ ವಿಚಾರ ಬಗ್ಗೆ ಮಾತನಾಡ್ತಾ ಹೋದ್ರೆ. ಮತ್ತೊಂದು ಕಡೆ ಸೋಮಣ್ಣ ಅವರದ್ದು ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಏನಪ್ಪಾ ಅಂದ್ರೆ, ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ, ಈಗಾಗಲೇನು ಸಚಿವ ಸ್ಥಾನ ಕೂಡ ಹೊಂದಿದ್ದಾರೆ. ಸಚಿವ ಸ್ಥಾನದಲ್ಲಿ ಇರ್ತಕ್ಕಂಥವರು ಕ್ಯಾಬಿನೆಟ್ ರಿಷಫಲ್ ಅಂದ್ರೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ರಿಷಫಲ್ ಆದಂಥ ಸಂದರ್ಭದಲ್ಲಿ ಸೋಮಣ್ಣ ಅವ್ರಿಗೆ ಕೈ ಬಿಡಲಾಗುತ್ತೆ. ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ, ಅವರು ಇಲ್ಲಿ ರಾಜ್ಯದ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಜೋರಾಗಿ ನಡೀತಿದ್ವು. ಸಾಕಷ್ಟು ಬಾರಿ, ಸುಮಾರು 6 ತಿಂಗಳಿಂದ ಕೂಡ ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಯಾಕೆ ಮತ್ತೆ ಪ್ರಮುಖವಾಗಿ ಮುನ್ನೆಲೆಗೆ ಬಂತು ಅಂತ ನೋಡ್ತಾ ಹೋದ್ರೆ, ಒಂದು ಕಡೆ ಈಗಾಗಲೇ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆ ಏನು ನಡೀತು, ಅದರಲ್ಲೂ ಕೂಡ ಬಿಜೆಪಿಗೆ ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಇದೆಲ್ಲವೂ ಕೂಡ ವಿಪಕ್ಷ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರ ಹಿನ್ನಡೆ, ಅವರು ಸರಿ ಇದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿದ್ರು. ಆ ನಿಟ್ಟಿನಲ್ಲಿ ಇವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿತ್ತು. ಜೊತೆಗೆ ಮೊನ್ನೆ ಅಷ್ಟೇ ಕೂಡ ಅಂದ್ರೆ ವೀಕ್ಷಕರು 3 ವೀಕ್ಷಕರು ಕೇಂದ್ರದಿಂದ ಬಂದು ಇಲ್ಲಿ 30 ಜನರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಮತ್ತೆ ಮುನ್ನೆಲೆಗೆ ಬಂದಿತ್ತು ವಿ ಸೋಮಣ್ಣ ಅಂತ. ಆದರೆ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಏನು ಸೋಮಣ್ಣ ಈಗಾಗಲೇ ಏನು ಸದಾನಂದ ಗೌಡ ಅವರ ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಅವರು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಂದ್ರೆ, ಸದ್ಯದ ಮಟ್ಟಿಗೆ ಅವ್ರದ್ದು ಅನ್ನಲಾದ ಆಡಿಯೋದಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಏನಂತ ನೋಡ್ತಾ ಹೋದ್ರೆ, ಈಗ ಏನು 3 ತಿಂಗಳಿದೆ, ನವೆಂಬರ್ ತನಕ ನಾವು ಏನೇ ವಿಚಾರಗಳು ಬದಲಾವಣೆ ಮಾಡೋದು ಬೇಡ, ನವೆಂಬರ್ ತನಕ, ನವೆಂಬರ್ನಲ್ಲಿ ಬದಲಾವಣೆ ಮಾಡೋಣ. ಈಗ ಮಧ್ಯದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಂತೆ ಆಗುತ್ತೆ ಅಂತ ಬಹುಶಃ ಈ ವಿಚಾರವನ್ನೇ ಕೂಡ ಆಯ್ಕೆ ಮಾಡುವಂಥ ಚಾನ್ಸಸ್ ಅತಿ ಹೆಚ್ಚು ಇದೆ ಹೈಕಮಾಂಡ್. ಯಾಕಂದ್ರೆ ಈಗ ಮಧ್ಯದಲ್ಲಿ ಸಡನ್ ಆಗಿ ಚೇಂಜ್ ಮಾಡಿದ್ರೆ, ನಾಯಕತ್ವ ಬದಲಾವಣೆ ಮಾಡಿದ್ರೆ
ನೋಡಿದ್ರೆ ಈಗ ವಿಧಾನ ಪರಿಷತ್ ಚುನಾವಣೆ ಮೊನ್ನೆ ಅಷ್ಟೇ ಹಿನ್ನಡೆ ಆಗಿದೆ ಬಿಜೆಪಿಗೆ. ಈ ಸಂದರ್ಭದಲ್ಲಿ ಮಾಡಿದ್ರೆ ಮತ್ತೆ ಇದನ್ನ ಅಸ್ತ್ರ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಅನ್ನೋ ಒಂದು ವಿಚಾರ ಪೈಕಿ ನೋಡಿ ಏನಾದರೂ ಹೈಕಮಾಂಡ್ ನವೆಂಬರ್ ವರೆಗೂ ಕಾದ್ ನೋಡುವ ತಂತ್ರಕ್ಕೆ ಹೋಗುತ್ತೆ ಅನ್ನೋದು ಒಂದು ವಿಚಾರ. ಜೊತೆಗೆ ರಾಘವ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ವಿಜೇಂದ್ರ ಅವರ ಮುಂದೆ ಇರ್ತಕ್ಕಂಥ ನಡೆಗಳು ಏನು ಅಂತ. ಅದು ಬಹಳ ದೊಡ್ಡ ಕುತೂಹಲ ಮೂಡಿಸುವಂಥ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಅಷ್ಟೇ ವಿಜೇಂದ್ರ ಅವ್ರ ಮೇಲೆ ಕೂಡ ಬಹಳ ಬೇಸರದಿಂದ ವ್ಯಕ್ತಪಡಿಸಿದ್ರು, ಮಾತುಗಳನ್ನ ಆಡಿದ್ರು. ಏನಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ನಡೆದಿತ್ತು ಇದಕ್ಕೆ ಬಹಳ ನೋವಾಗಿದ್ರು. ಅವರು ಕೂಡ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿ ಮಾಡಿ ಬಂದ್ರು. ಜೊತೆಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ವಿಚಾರಕ್ಕೂ ಕೂಡ ಹೋದ್ರು. ಅದಾದ ಬಳಿಕ ಅವರೇ ಏಕಾಏಕಿ ಅವರೊಬ್ಬರೇ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಬಂದ್ರು. ಈಗ ಮುಂದೆ ಜೊತೆಗೆ ಈಗ ಸದಾನಂದ ಗೌಡ ಅವರ ಎನ್ನಲಾದ ಒಂದು ಆಡಿಯೋ ವೈರಲ್ಲು, ಅದರಲ್ಲಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಸದ್ಯದ ಮಟ್ಟಿಗೆ ವಿಜೇಂದ್ರಗೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ರೆಬಲ್ಸ್ ತಂಡ ಆಯ್ತು, ಮತ್ತೊಂದು ಕಡೆ ತಟಸ್ಥ ಬಣ, ಈಗ ಜೊತೆಗೆ ಈ ಆಡಿಯೋ ಕ್ಲಿಪ್ಸ್, ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಅಡ್ಡ ಮತದಾನ, ಇದೆಲ್ಲವೂ ಕೂಡ ನೋಡ್ತಾ ಹೋದ್ರೆ ವಿಜೇಂದ್ರ ಅವರಿಗೆ ಡೇ ಬೈ ಡೇ ಸೆಟ್ ಬ್ಯಾಕ್ ಆಗ್ತಾ ಇದೆ. ಇದನ್ನೆಲ್ಲದನ್ನು ಕೂಡ ಯಾವ ರೀತಿಯಾಗಿ ಅವ್ರು ಎದುರಿಸ್ತಾರೆ, ಮತ್ತೆ ಸಂಘಟನಾ ಚತುರರಾಗ್ತಾರ ಅಥವಾ ಸಂಘಟನೆ ಯಾವ ರೀತಿಯಾಗಿ ಮಾಡ್ತಾರೆ, ಇವ್ರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂತ ಕೆಲಸ ಹೆಂಗ್ ಮಾಡ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಅವರ ಬಳಿ ಇರ್ತಕ್ಕಂಥ ಪ್ರಶ್ನೆ. ಆದ್ರೆ ಸಂಘಟನೆನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ ಅಷ್ಟೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಒಂದಿಷ್ಟು ಟಾಸ್ಕ್ಗಳನ್ನ ಕೂಡ ಕೊಟ್ಟಿದ್ದಾರಂತೆ, ಯಾವ ರೀತಿಯಾಗಿ ಮುಂದುವರಿಸಬೇಕು, ಏನ್ ಮಾಡಬೇಕು ಅಂತ. ಅವರ ಟಾಸ್ಕ್ ಅನ್ನ ಏನಾದರೂ ಫಾಲೋ ಮಾಡಿಕೊಂಡು ಈ 3 ತಿಂಗಳು ಏನು ಟೈಮ್ ಇದೆ ಇವರಿಗೆ, ಮತ್ತೆ ಈ 3 ತಿಂಗಳಲ್ಲಿ ವಿಜೇಂದ್ರ ಎನ್ನುವ ವರ್ಚಸ್ ಹೆಚ್ಚು ಮಾಡ್ಕೊಳ್ತಾರೋ ಅಥವಾ ಕಮ್ಮಿ ಮಾಡ್ಕೊಳ್ತಾರೋ, ಅಥವಾ ನವೆಂಬರ್ನಲ್ಲಿ ಏನಾದರೂ ಬದಲಾವಣೆ ಆದ್ರೆ ಇವ್ರನ್ನ ಕೈ ಬಿಡೋಂಗ್ ಇವರೇ ಮಾಡ್ಕೊಳ್ತಾರೋ ಅಥವಾ ಮತ್ತೊಮ್ಮೆ ಇವ್ರನ್ನೇ ಆಯ್ಕೆ ಮಾಡಂಗ್ ಮಾಡ್ಕೊಳ್ತಾರೋ ಅಂತ ಸದ್ಯದ ಮಟ್ಟಿಗೆ ಇದೆಲ್ಲವೂ ಕೂಡ ವಿಜೇಂದ್ರ ಅವರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅವ್ರು ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ರಾಘವ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್, ಐ ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಸ್, ಈಗ ವಿಜೇಂದ್ರ ಅವರ ನಡೆ ಏನಾಗುತ್ತೆ, ಡಿ ವಿ ಸದಾನಂದ ಗೌಡರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ, ಸದ್ಯಕ್ಕೆ ಅವ್ರ ಮೇಲೆ ಒಂದು ಆರೋಪ ಇದೆ, ಅವರದ್ದು ಈ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಹಳಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಮತ್ತು ಎದುರಾಳಿ ಪಕ್ಷಗಳು ಏನು ಮಾಡ್ತವೆ ಅನ್ನೋದು ಕೂಡ ಈಗ ಕದನ ಕೌತುಕ ಆಗಿದೆ. ಅವ್ರಿಗೆ ಏನ್ರಿ ಸಂಬಂಧ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, JDS ಆಗಿರಬಹುದು, ಕಾಂಗ್ರೆಸ್ನ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಹರಿಹಾಯುವಾಗ ಕಾಂಗ್ರೆಸ್ನವ್ರಿಗೆ ಇದೊಂದು ಅಸ್ತ್ರ ಕೂಡ ಆಗ್ಬೋದು. ಮೊದಲು ನಿಮ್ಮನ್ನು ನೀವು ಸರಿ ನೋಡ್ಕೊಳ್ರಿ, ನಿಮ್ಮನೆ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಕ್ಕೆ ಬನ್ನಿ ಅನ್ನುವ ಒಂದು ಅಸ್ತ್ರಕ್ಕೆ ಮತ್ತೊಂದು ಆ್ಯಡ್ ಆನ್ ಆಗಬಹುದು ಅನ್ನೋದು ಸದ್ಯದ ಸುದ್ದಿಯ ಸಾರಾಂಶ. ಎಸ್.